ನಿಧಾನಕ್ಕೆ ಬಿ ಜೆ ಪಿ ಕೈಯಿಂದ ಅಧಿಕಾರ ಹೋಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದ್ದಾವೆ ಅಂತ. ಯಾಕಂದರೆ ಇದು ಹಿಂದುಳಿದವರ ವಿರೋಧಿ, SC/ST ವಿರೋಧಿ, ಮುಸ್ಲಿಮರ ವಿರೋಧಿ ಅನ್ನುವಂಥ ಹನಿಪಟ್ಟಿಗಳನ್ನು ಕಾಂಗ್ರೆಸ್ ಮೇಲಿನ ಮೇಲೆ ಬಿ ಜೆ ಪಿ ಮೇಲೆ ಅಪ್ಲೈ ಮಾಡ್ತಾನೆ ಇರ್ತದೆ. ಬಿ ಜೆ ಪಿ ಅಂತ ಬಂದ್ರಲ್ಲಿ ಯಶಸ್ವಿ ಆಯಿತು. ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮುಸಲ್ಮಾನರ ಮೇಲೆ ಅಂತೇಳಿ ಅದನ್ನ ಮೇಲ್ಮೇಲೆ ಹೇಳಿ ರಾಮ ಮಂದಿರ ಕಟ್ಟಿ 370 ರದ್ದು ಮಾಡಿ ಒಂದು ರೀತಿಯಿಂದ ತನ್ನ ನೆರೆಯನ್ನೇನು ಗಟ್ಟಿ ಮಾಡಿಕೊಂಡಿತ್ತು. ಜೊತೆಗೆ OBCಯನ್ನು ಬಟಂಗಿ ಅಥವಾ ಕಟಂಗಿ ಅಂತ ಹೇಳ್ತಾಯಿದ್ರು. ಆದರೆ ವಾಸ್ತವವಾಗಿ ಎಲ್ಲ ಹಿಂದುಳಿದವ್ರಿಗೆ, ಎಲ್ಲ SC/STಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇವತ್ತಿನವರೆಗೆ ಬಂದಿಲ್ಲ. ನೌಕರಿ ಸಿಕ್ಕಿಲ್ಲ, ಹೈಯರ್ ಪೋಸ್ಟಲ್ಲಿ ಅವ್ರಿಗಿಲ್ಲ ಅನ್ನೋದು ಮೇಲ್ಮೇಲೆ ರಾಹುಲ್ ಗಾಂಧಿಯವರು ಟೀಕಾ ಮಾಡಿ ಇದು ಕೇವಲ ಮೇಲ್ಜಾತಿಗಳ ಸಂಘಟನೆ BJP ಅನ್ನುವಂಗೆ ಬಿಂಬಿಸೋ ಪ್ರಯತ್ನ ಮಾಡ್ತಾಯಿದ್ರು. ಅದನ್ನ ಈಗ ಹೊಡಿಬೇಕಾಗಿತ್ತಂದ್ರೆ ಬೇರೆ ಹಾದಿಲ್ಲ. ರಾಹುಲ್ ಗಾಂಧಿಯವ್ರಿಗಿಂತಲೂ ಇನ್ನೂ ತೀವ್ರವಾಗಿ ನಾವು ಈ ಕೆಲಸವನ್ನು ಮಾಡಬೇಕಂತ ತಿಳ್ಕೊಂಡು ಕೊನೆಗೂ ಜನಗಣತಿಗೆ ಒಪ್ಕೊಳ್ಳೋದಷ್ಟೇ ಅಲ್ಲ, ಜಾತಿ ಗಣತಿಗೆ ಸಹಿತ ಒಪ್ಕೊಂಡಿದ್ದು ಒಂದು ರೀತಿ ಸಮಾಧಾನ ಮಾಡುವಂಥ ವಿಷಯ, ಪಡಿಸುವಂಥ ವಿಷಯ. ಯಾಕಂದರೆ OBC ಮತ್ತು SC/ST ಜೊತೆಗೆ ಇನ್ನುಳಿದ ಅತಿ ಹಿಂದುಳಿದವರು ಇವ್ರದ್ದೆಲ್ಲರದು ಇಲ್ಲಿವರೆಗೆ ಜಾತಿ ಗಣತಿನ ಆಗಿಲ್ಲ. ಏನೋ ಒಂದು ಅಂದಾಜು ಹೇಳೋದು ಹೋಗೋದು. SC/STದಿಂದ ಸಹಜವಾಗಿ ಅವರು ಫೆಸಿಲಿಟಿ ಪಡಿಸಲುವಾಗಿ ತಮ್ಮ ಜಾತಿಗಳ ಬಗ್ಗೆ ಹೇಳೋದ್ರಿಂದ ಅವು ಇವತ್ತು ಅಂಕಿ ಸಂಖ್ಯೆ ಸಿಗ್ಬೋದು. ಆದರೆ ಉಳಿದವ್ರದ್ದಿಲ್ಲ. ಅದು ಈಗ ನಡೆದ ಕರ್ನಾಟಕದಲ್ಲೇ. ಆ ರೀತಿ ಇಡೀ ದೇಶ ತುಂಬ ಸಿಗೋದು ಕಷ್ಟ. ಏನೂ ಇರಲಿ, ಈಗ ಮಾತ್ರ ಈ ಜನಗಣತಿ ಮುಹೂರ್ತ ಇಟ್ಟಿದ್ದು ಭಾಳ ಸಂತೋಷ ಮತ್ತು ಸಮಾಧಾನಕರ. ಇದನ್ನೆಲ್ಲರೂ ಲೈಕ್ ಮಾಡೋದು. ಜೊತೆಗೆ BJPಗಿದು ಬೆನಿಫಿಟ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಇನ್ನು ಮುಂದಿನ ಚುನಾವಣೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಬಿಹಾರ ಚುನಾವಣೆ ಅಂತ ಜಾತಿವಾದ ನೆಲಗಟ್ಟಿನ ಮೇಲೆ ಅದ. ಅಲ್ಲಿಂದ ಜಾತಿ ಬಿಟ್ಟು ಮತ್ತೊಂದಿಲ್ಲ. ಮತ್ತು ಕಾಂಗ್ರೆಸ್